ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸುಧಾ ಪಾಪೇಗೌಡ. ಎಲ್ಲರಿಗೂ ಯುಗಾದಿ ಕಳೆದ ಬೆನ್ನಲ್ಲೇ ಬರೋ ಸಂಭ್ರಮ ಅಂದ್ರೆ ಅದು ಅಕ್ಷಯ ತೃತೀಯ. ಬಂಗಾರ ಖರೀದಿ ಮಾಡೋ ಗಡಿಬಿಡಿಯಲ್ಲಿ ನೀವೆಲ್ಲ ಇದ್ದೀರಾ ಅಂತ ಗೊತ್ತು. ಆದ್ರೆ ಈ ದಿನದ ಮಹತ್ವ ಬರೀ ಚಿನ್ನಕ್ಕೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನಮ್ಮ ಬದುಕಿನಲ್ಲಿ ಏನೇ ಮಾಡಿದ್ರೂ ಅದು ಅಕ್ಷಯವಾಗಲಿ ಅಂದ್ರೆ ಎಂದಿಗೂ ಮುಗಿಯದಂತಿರಲಿ ಅನ್ನೋದು ಎಲ್ಲರ ಆಸೆ. ಅಕ್ಷಯ ತೃತೀಯ ಅಂದ್ರೆ ಬರೀ ಚಿನ್ನ ತರೋದು ಮಾತ್ರವಲ್ಲ, ಇದು ಹೊಸ ಆರಂಭಕ್ಕೆ ಮುನ್ನುಡಿ ಬರೆಯುವ ದಿನ. ಪುರಾಣಗಳ ಪ್ರಕಾರ ವೇದವ್ಯಾಸರು ಮಹಾಭಾರತ ಬರೆಯಲು ಶುರು ಮಾಡಿದ್ದು ಗಂಗೆ ಭೂಮಿಗೆ ಇಳಿದು ಬಂದಿದ್ದು ಇದೇ ಪವಿತ್ರ ದಿನದಂದು. ಹಾಗಾಗಿ ಇವತ್ತು ನಾವು ಮಾಡುವ ಒಳ್ಳೆಯ ಕೆಲಸ, ದಾನ ಧರ್ಮ ನಮಗೆ 100 ಪಟ್ಟು ಪುಣ್ಯ ತಂದು ಕೊಡುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಇನ್ನು ಅಕ್ಷಯ ತೃತೀಯ ಅಂದು ಕೂಡಲೇ ಎಲ್ಲರಿಗೂ ಮೊದಲು ನೆನಪಾಗೋದು ಬಂಗಾರ. ಬೆಳ್ಳಂಬೆಳಗ್ಗೆ ಜ್ಯುವೆಲರಿ ಶಾಪ್ಗಳ ಮುಂದೆ ಜನ ಕ್ಯೂ ನಿಂತಿರ್ತಾರೆ. ಒಂದು ಪುಟ್ಟ ಮೂಗು ಪೊಟ್ಟು ಇರಲಿ ಅಥವಾ ಕಾಸಿನ ಸರ ಇರಲಿ, ಇವತ್ತು ಮನೆಗೆ ಬಂಗಾರ ಬಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಂದಂತೆ ಅಂತ ಜನ ಭಾವಿಸ್ತಾರೆ. ಮಾರುಕಟ್ಟೆ ಕೂಡ ಇವತ್ತು ಹೊಸ ಹೊಸ ಡಿಸೈನ್ಗಳ ಜೊತೆ ಗ್ರಾಹಕರನ್ನ ಬರಮಾಡಿಕೊಳ್ಳಕ್ಕೆ ಸಜ್ಜಾಗಿದೆ. ಹಳದಿ ಲೋಹದ ಒಳಪಿನ ಜೊತೆ ಎಲ್ಲರ ಮುಖದಲ್ಲೂ ಒಂದು ರೀತಿಯ ಆಶಾವಾದದ ನಗು ಎದ್ದು ಕಾಣ್ತಿದೆ. ಅಕ್ಷಯ ಅಂದ್ರೆ ಬರೀ ಹಣ ಒಡವೆ ಅಷ್ಟೇ ಅಲ್ಲ, ನಮ್ಮ ಪ್ರೀತಿ, ವಿಶ್ವಾಸ ಮತ್ತು ಮನುಷ್ಯತ್ವ ಕೂಡ ಅಕ್ಷಯವಾಗಬೇಕು. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುತ್ತಾ ಬಡವರಿಗೆ ಕೈಲಾದ ಸಹಾಯ ಮಾಡುತ್ತಾ ಈ ಹಬ್ಬವನ್ನ ಆಚರಿಸೋಣ. ಭೌತಿಕ ಸಂಪತ್ತಿನ ಜೊತೆಗೆ ಮಾನಸಿಕ ಶಾಂತಿ ನಮಗೆ ಸಿಕ್ಕಾಗ ಮಾತ್ರ ಈ ಹಬ್ಬಕ್ಕೊಂದು ಪರಿಪೂರ್ಣ ಅರ್ಥ ಸಿಗುತ್ತೆ. ಯಾವುದೇ ಹೊಸ ಕೆಲಸ ಶುರು ಮಾಡೋಕೆ ಈ ದಿನಕ್ಕಿಂತ ಒಳ್ಳೆಯ ಮುಹೂರ್ತ ಬೇರೊಂದಿಲ್ಲ. ಹೊಸ ಬಿಸ್ನೆಸ್ ಆರಂಭಿಸುವುದು, ಭೂಮಿ ಪೂಜೆ ಮಾಡುವುದು ಅಥವಾ ಗೃಹ ಪ್ರವೇಶಕ್ಕೆ ಇಂದು ಅತ್ಯಂತ ಪ್ರಶಸ್ತವಾದ ಸಮಯ. ಬದುಕಿನಲ್ಲಿ ಸಮೃದ್ಧಿ ಬೇಕು ಅನ್ನೋರು ಈ ದಿನ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜಿಸ್ತಾರೆ. ಒಟ್ಟಿನಲ್ಲಿ ಬರೀ ಆಡಂಬರವಲ್ಲದೆ ಮನಸ್ಸಿನ ಶಾಂತಿ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವ ಸಂಕಲ್ಪದೊಂದಿಗೆ ಈ ಹಬ್ಬವನ್ನ ಆಚರಿಸುವುದು ನಿಜವಾದ ಸಾರ್ಥಕತೆ ಅಂತ ಹೇಳಬಹುದು.